ನಮಸ್ಕಾರ. ಈ ಸಂವಿಧಾನ 2ರ ಮತ್ತು ಯೂನಿಟ್ 2ರ ಅಥವಾ ಘಟಕ 2ರ ಇನ್ನೊಂದು ವಿಷಯಕ್ಕೆ ನಾವು ಇವತ್ತು ಬರ್ತಾ ಇದ್ದೀವಿ. ಇವತ್ತಿನ ನಮ್ಮ ಮೂಲ ಚರ್ಚೆಯ ವಿಷಯ ರಾಜ್ಯಸಭೆ ಅಂತಕ್ಕಂಥದ್ದು. We are today going to discuss the concept of legislative body in our constitutional system. Already we have looked into this concept. The Constitution provides for division of powers. The one is executive, the second one is legislature, and the judiciary. In our previous videos, we have in detail studied about the executive. We have studied about the president. We have studied about the council of ministers. We have studied about attorney general, and all these are executive parts. All these are executive parts. And we are in the midway of legislature. And this legislature, what I would like to emphasize is, it has again two parts: parliament and then the president. Again, this parliament has got two parts. One is Lok Sabha and the second one is Rajya Sabha. Like this, the whole setup of our democratic system is there in our Indian Constitution. ಭಾರತದ ನಮ್ಮ ಸಂವಿಧಾನದಲ್ಲಿ ಸಂವಿಧಾನವನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಒಂದನ್ನು ನಾವು ಕಾರ್ಯಾಂಗ ಅಂತ ಹೇಳ್ತೀವಿ, ಶಾಸಕಾಂಗ ಅಂತ ಹೇಳ್ತೀವಿ, ಮತ್ತು ನ್ಯಾಯಾಂಗ ಅಂತ ಹೇಳ್ತೀವಿ. ಈ ವಿಷಯವನ್ನು ಈಗ ಹಿಂದಿನ ನಮ್ಮ ವಿಡಿಯೋಗಳಲ್ಲಿ ಅಭ್ಯಸಿಸಿದ್ದೀವಿ. ಇವುಗಳನ್ನು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಈ ಎಲ್ಲ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಇವನ್ನ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಅಂದರೆ ಕಾರ್ಯಾಂಗ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗ ಶಾಸಕಾಂಗ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಚರ್ಚೆಗೆ ಬಂದಿದ್ದೀವಿ. ಈ ಪ್ರಾರಂಭದಲ್ಲಿ ನಾನು ಐ ಹ್ಯಾವ್ ಡನ್ ಎ ವಿಡಿಯೋ ಕಾಲ್ಡ್ bicameralism. This bicameralism in our Indian Constitution consists of ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಭಾರತದ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ದ್ವಿಸದನ ಪದ್ಧತಿ ನಮ್ಮ ಸಂಸತ್ತನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಾಗಿ ವಿಂಗಡಿಸ್ತದೆ. ಇದೇ ತೆರನಾಗಿ ನಮ್ಮ ವಿಧಾನ ಮಂಡಲವನ್ನು ಕೂಡ ಶಾಸಕ ಸಭೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಾಗಿ ವಿಭಾಗಿಸ್ತದೆ. ಅದನ್ನು ನಾವು ದ್ವಿಸದನ ಪದ್ಧತಿ ಅಂತ ಹೇಳ್ತೀವಿ. ಈ ದ್ವಿಸದನ ಪದ್ಧತಿ ಕೇಂದ್ರದ ವಿಷಯದಲ್ಲಿ ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಕಡ್ಡಾಯವಾಗಿದೆ. ಆದರೆ ರಾಜ್ಯಗಳ ವ್ಯವಸ್ಥೆಯಲ್ಲಿ ಇದು ಕಡ್ಡಾಯವಾಗಿಲ್ಲ. ಅವರಿಗೆ ಇದು ಐಚ್ಛಿಕವಾಗಿದೆ ಅಂತ ಹೇಳ್ಬೋದು. ಅವ್ರು ಬೇಕಂದ್ರೆ ಇಟ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಭಾರತ ದೇಶದಲ್ಲಿ ಈ ದ್ವಿಸದನ ಪದ್ಧತಿಯನ್ನು ಕೇವಲ 6 ರಾಜ್ಯಗಳು ಮಾತ್ರ ಉಪಯೋಗಿಸ್ತಿದ್ದಾವೆ ಅಥವಾ ಭಾಗವಹಿಸ್ತಿದ್ದಾವೆ, ಅದರ ಆ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಿದ್ದಾವೆ. ಆದರೆ ಉಳಿದ ಎಲ್ಲ ಏನು ರಾಜ್ಯಗಳಿದ್ದಾವೆ ಅವು ಏಕಸದನ ಪದ್ಧತಿಯನ್ನು, ಯುನಿಕ್ಯಾಮರಲಿಸಮನ್ನು
ಉಪಯೋಗ ಮಾಡ್ತೇವೆ ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ನಿಮಗೆ ನೆನಪಿಸ್ತಾ ನಾವು ಇವತ್ತಿನ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರಾಜ್ಯಸಭಾ ಈ ವಿಷಯವನ್ನು ತಗೊಳ್ತೀವಿ. ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿಸ್ ಆ್ಯಂಡ್ ಟುಡೇ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಆ್ಯಸ್ ಅವರ್ ವಿಡಿಯೋ. ನೆಕ್ಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಲೋಕಸಭಾ. ಮೊದಲು ರಾಜ್ಯಸಭೆ, ಆಮೇಲೆ ಲೋಕಸಭೆಗೆ ಹೋಗ್ತೀವಿ ಅಂತೇಳಿ ಹೇಳ್ತಾ ನಾನು ನಿಮಗೆ ಈ ಒಂದು ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಈ ಪ್ರಾರಂಭ ಮಾಡುವ ಮೊದಲು ನಿಮಗೆ ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿರೋದು ಏನು ಅಂತಂದರೆ, ಇದೊಂದು ನಮ್ಮ ಪ್ರಯತ್ನ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯ ಎರಡರ ಪರಿಚಯ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಕಳೆದ ಒಂದು 6-7 ತಿಂಗಳಿಂದ ನಡೆಸ್ತಾ ಇದ್ದೇವೆ. ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರಯೋಜನವನ್ನು ಸುಮಾರು ಈಗ 1800ರಷ್ಟು ಜನರು ಇದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1800ರಷ್ಟು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಅನೇಕ ಟೆಲಿಫೋನ್ ಕರೆಗಳು ನನಗೆ ಬರ್ತವೆ. ಆದರೆ ಬೇರೆ ಬೇರೆ ವಿಷಯದ ಬಗ್ಗೆ ಪಾಠ ಮಾಡುವಂತಹ ಒಂದು ವಿನಂತಿ ನನಗೆ ಬರ್ತಾ ಇದೆ. ಆದರೆ ಕಾಲಾವಕಾಶ ಮತ್ತು ಸಮಯದ ಕೊರತೆ ಎಲ್ಲವನ್ನು ಮಾಡಲಿಕ್ಕೆ ಒಂದೇ ಸಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡುವಂಥದ್ದ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಪಾಠ ಮಾಡುವಂತಹ ಒಂದು ಉದ್ದೇಶ ನನ್ನದಾಗಿರುವುದರಿಂದ ಈಗಾಗಲೇ ಆಡಳಿತ ಕಾನೂನು ಮತ್ತು ಸಂವಿಧಾನ 1ರ ಎಲ್ಲ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದ್ದಾವೆ. ಅವುಗಳ ಉಪಯೋಗವನ್ನು ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಈ ವರ್ಷದ ನನ್ನ ಪ್ರಯತ್ನ ಏನಿದೆ ಅಂತಂದರೆ, ನಾನು ಸಂವಿಧಾನ 2 ಅಂದರೆ ಇದು ಸಂವಿಧಾನ 2 ಮತ್ತು ಕರಾರು 2 ಇದು ಮೊದಲ ವರ್ಷದ ವಿದ್ಯಾರ್ಥಿಗಳಿಗಾಗಿ, ಆಮೇಲೆ ಮಾನವ ಹಕ್ಕುಗಳು ಇದು 2ನೆಯ ವರ್ಷದ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ, ಮತ್ತು ಪರಿಸರ ಕಾನೂನು 3ನೇ ವರ್ಷದ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಸುದ್ದಿ ಏನು ಅಂತಂದರೆ, ಟೆಂಟೇಟಿವ್ ಆಗಿ ಈ ಒಂದು ಕಾನೂನಿನ ಪರೀಕ್ಷೆಗಳು ಜೂನ್ 15ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಇನ್ನು ಈ ವಿಡಿಯೋಗಳನ್ನು ನಾನು ಹೆಚ್ಚು ವಿಡಿಯೋಗಳನ್ನು ನಿಮಗೆ ತರಬೇಕಾಗಿದೆ. ಯೂನಿಟ್ 2ರಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಒಂದು 4 ವಿಷಯಗಳಲ್ಲೂ 2ನೇ ಯೂನಿಟಲ್ಲಿ ಇದ್ದೀವಿ ನಾವು. ಇನ್ನು ಹೆಚ್ಚು ವೇಗವಾಗಿ ನಾವು ಎಲ್ಲ ಯೂನಿಟ್ಗಳನ್ನು ಕವರ್ ಮಾಡುವಂತಹ ಒಂದು ಪ್ರಯತ್ನ ನನ್ನದಾಗಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ, ಇವತ್ತಿನ ಈ ವಿಡಿಯೋವನ್ನು ರಾಜ್ಯಸಭೆ ವಿಡಿಯೋದೊಂದಿಗೆ ಶಾಸಕಾಂಗದ ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಅದರಲ್ಲಿ ಮೊದಲನೆಯದಾಗಿ ನಾನು ಏನು ಮಾಡ್ತೀನಿ ಅಂದರೆ ರಾಜ್ಯಸಭೆಯ ವ್ಯವಸ್ಥೆಯನ್ನು ಇದನ್ನು ನಿಮ್ಗೆ ಆಲ್ರೆಡಿ ನಾನು ವಿವರಿಸಿದ್ದೀನಿ. ರಾಜ್ಯಸಭೆ ಅಂತಕ್ಕಂಥದ್ದು ಇದು ಮೇಲ್ಮನೆಯ ಕಾನ್ಸೆಪ್ಟು. ನೀವು ರಾಜ್ಯಸಭೆ ಲೋಕಸಭೆ ಯಾಕೆ 2 ಇರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ದಯವಿಟ್ಟು ನೀವು ನನ್ನ ಹಿಂದಿನ ವಿಡಿಯೋವನ್ನು ನೋಡಬೇಕು. ಈಗ ರಾಜ್ಯಸಭೆ ಬಗ್ಗೆ ಹೇಳೋದಾದರೆ, ಅಥವಾ ಕಂಪ್ಲೀಟಾಗಿ ಇದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ದಿಸ್ ಈಸ್ ಕಂಪ್ಲೀಟ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅನ್ನು ಕವರ್ ಮಾಡ್ತದೆ. 79ರಿಂದ 122 ಈ ಒಂದು ಸಂಸತ್ತಿನ ವ್ಯವಸ್ಥೆಯನ್ನು ಕವರ್ ಮಾಡ್ತದೆ. ದಯವಿಟ್ಟು ಇದು ನೀವು ಬರೀ ರಾಜ್ಯಸಭೆಗೆ ಅಂತ ತಗೊಳ್ಬೇಡಿ. ರಾಜ್ಯಸಭೆಗೆ ಇರ್ತಕ್ಕಂತಹ ಅನುಚ್ಛೇದಗಳು ತುಂಬ ಕಡಿಮೆ ಇದ್ದಾವೆ ಅನ್ನೋದನ್ನು ನಿಮಗೆ ಹೇಳ್ತಾ, ಒಟ್ಟಾರೆಯಾಗಿ ಈ ವ್ಯವಸ್ಥೆಯನ್ನು ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು ಈ ಏನಾಗುತ್ತೆ 79ರಿಂದ 122 ಕವರ್ ಮಾಡುತ್ತೆ. ದಿ ರಾಜ್ಯಸಭಾ ಈಸ್ ದಿ ಅಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ವಿತ್ ಲೋಕಸಭಾ ಬೀಯಿಂಗ್ ದಿ ಲೋವರ್ ಹೌಸ್. ಲೋಕಸಭೆಯನ್ನು ನಾವು ಕೆಳಮನೆ ಅಂತ ಹೇಳ್ತೀವಿ. ಇಟ್ಸ್ ಕಾನ್ಸ್ಟಿಟ್ಯೂಷನ್, ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆರ್ ಲೇಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೈಮರಿಲಿ ಅಂಡರ್ ದೀಸ್ ಆರ್ಟಿಕಲ್ಸ್. ಅಂದರೆ ಅನುಚ್ಛೇದ 70ರಿಂದ 122ರವರೆಗೆ ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಸಂಸತ್ತಿನ ಅಥವಾ ಪಾರ್ಲಿಮೆಂಟ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ನಾವು ಅಭ್ಯಸಿಸ್ತೀವಿ ಅನ್ನೋದನ್ನು ಇಲ್ಲಿ ಕಾಣಬೇಕು. ಭಾರತದ ಸಂವಿಧಾನದ ಅನುಸೂಚನೆಗಳು ಈ ರಾಜ್ಯಸಭೆ ಅಷ್ಟೇ ಅಲ್ಲ, ಸಂಸತ್ತು, ಕಂಪ್ಲೀಟ್ ಸಂಸತ್ತಲ್ಲಿ ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿಗಳು ಬರ್ತಾರೆ. ಇದೆಲ್ಲನೂ ಇದರಲ್ಲಿ ನಾವು ಕವರ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ತಾವು ಗಮನಿಸಬೇಕು. ಓಕೆ, ನಾವು ಹೌ ದಿಸ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂತ ಹೇಳಿ ನೋಡೋಣ. ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ರಾಜ್ಯಸಭಾ ಈಸ್ ಡನ್. ಹೌ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದ ರಾಜ್ಯಸಭಾ ಈಸ್ ಡನ್ ಅನ್ನೋದನ್ನು ಮೊದಲು ನಾವು ಗಮನಿಸೋಣ. ಅಥವಾ ರಾಜ್ಯಸಭೆಯನ್ನು ಯಾವ ರೀತಿ ರಚಿಸಲಾಗಿದೆ
ಅನ್ನುವುದನ್ನು ನಾವು ನೋಡುವುದಾದರೆ ವಿ ಹ್ಯಾವ್ ಟು ಫಸ್ಟ್ ಸಿ ಆರ್ಟಿಕಲ್ 79. Article 79 talks about entire parliament. Article 79 establishes the Parliament of India consisting of three components, consisting of President, Rajya Sabha, ಲೋಕಸಭಾ. ಅಂದರೆ ಸಂಸತ್ತು ಹೇಗಿರ್ತದೆ ಅನ್ನೋದನ್ನು ನೀವು ನೋಡುವುದಾದರೆ ಇಲ್ಲಿ ಸಂಸತ್ತು ಏನನ್ನು ಒಳಗೊಂಡಿರ್ತದೆ? ಭಾರತದ ಸಂವಿಧಾನದಲ್ಲಿ ಈ ಸಂಸತ್ತು, ಪಾರ್ಲಿಮೆಂಟು ಏನು, ಈ ರಾಷ್ಟ್ರಪತಿ ಮತ್ತು ರಾಜ್ಯಸಭೆ, ಲೋಕಸಭೆ ಇವೆಲ್ಲವನ್ನು ಒಳಗೊಂಡಂತೆ ನಾವೇನು ಮಾಡ್ತೀವಿ? ಇದಕ್ಕೆ ಸಂಸತ್ತು ಅಂತ ಹೇಳ್ತೀವಿ. ಸಂಸತ್ತು ಇಟ್ ಇನ್ಕ್ಲೂಡ್ಸ್ ಆರ್ ಪಾರ್ಲಿಮೆಂಟ್. It includes, as per Article 79, the parliament means president, ಲೋಕಸಭಾ ಮತ್ತು ರಾಜ್ಯಸಭಾ ಎಲ್ಲವೂ ಸೇರಿ ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಹೇಳ್ಬೋದು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸತ್ತಿನಲ್ಲಿ ನೋಡಿ, ಭಾರತೀಯ ಸಂಸತ್ತಿನಲ್ಲಿ 3 ಘಟಕಗಳಿವೆ. ಭಾರತದ ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆ, ಮೇಲ್ಮನೆ, ಕೆಳಮನೆ ಇವೆಲ್ಲವನ್ನೂ ಸೇರಿ ನಾವೇನು ಹೇಳ್ತೀವಿ? ಸಂಸತ್ತು ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಕೆಲವು ಜನರಿಗೆ ಒಂದು ತಪ್ಪು ಪರಿಕಲ್ಪನೆ ಇರ್ಬೋದು. ಏನು ಅಂತಂದರೆ ಪಾರ್ಲಿಮೆಂಟ್ ಅಂದರೆ ಲೋಕಸಭೆ, ರಾಜ್ಯಸಭೆ ಅಂಥೇಳಿ. ಆದರೆ ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ. ಯಾಕೆ ಹಂಗೆ ಆಗುತ್ತೆ ಅಂತಂದ್ರೆ ರಾಷ್ಟ್ರಪತಿಗಳು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂಥೇಳಿನೂ ನಾವು ಅಂತೀವಿ. ಆದರೆ ಸಂಸದೀಯ ವ್ಯವಸ್ಥೆಯಲ್ಲಿ ಅವರು ಸಂಸತ್ತಿನಲ್ಲಿ ಇರ್ತಾರೆ, ಕಾರ್ಯಾಂಗದಲ್ಲಿ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆರ್ಟಿಕಲ್ 80 ಟಾಕ್ಸ್ ಅಬೌಟ್ ರಾಜ್ಯಸಭಾ. ರಾಜ್ಯಸಭೆಯ ಬಗ್ಗೆ ಅನುಚ್ಛೇದ 80 ಮಾತಾಡ್ತದೆ. ಅನುಚ್ಛೇದ 84 ಮತ್ತು 102 ಏನು ಮಾಡ್ತವೆ ಅಂದರೆ ಯಾವ ರೀತಿ ರಾಜ್ಯಸಭೆಯನ್ನು ನಾವು ಕನ್ಸ್ಟಿಟ್ಯೂಟ್ ಮಾಡಬೇಕು, ಅದರಲ್ಲಿ ಮೆಂಬರ್ಗಳು ಹೆಂಗಿರಬೇಕು, ಅವ್ರ ಡಿಸ್ಕ್ವಾಲಿಫಿಕೇಶನ್ ಹೇಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತದೆ. ಯಾರು ರಾಜ್ಯಸಭೆಯ ಸದಸ್ಯರಾಗಲು ಯೋಗ್ಯರು ಅಥವಾ ಅರ್ಹರು ಮತ್ತು ಅವರುಗಳನ್ನು ನಾವು ಯಾವ ರೀತಿ ಆ ಒಂದು ಸದಸ್ಯತ್ವದಿಂದ ತೆಗೆದು ಹಾಕ್ಬೋದು ಅಂತಕ್ಕಂಥದ್ದು ಈ ಮಾಹಿತಿಯನ್ನು ನೀವು ನೋಡೋದಾದರೆ 84 ಮತ್ತು 102ರಲ್ಲಿ ನೋಡ್ಬೋದು ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೊದಲು ನಾವೇನು ಮಾಡೋಣ, ಆರ್ಟಿಕಲ್ 80 ಅನುಚ್ಛೇದ 80ರಲ್ಲಿ ನಾವು ಯಾವ ರೀತಿ ನಾವು ರಾಜ್ಯಸಭೆಯನ್ನು ರಚಿಸ್ತೀವಿ ಅಂತ ಹೇಳಿ ನೋಡೋದಾದರೆ, ರಾಜ್ಯಸಭೆಯಲ್ಲಿ ಗರಿಷ್ಠ 250 ಜನರ ಸದಸ್ಯರಿರಬೇಕು ಅಂತ ಹೇಳ್ತಾರೆ. ದಿ ಟೋಟಲ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ರಾಜ್ಯಸಭಾ ಈಸ್ 250 ಮೆಂಬರ್ಸ್ consisting of elected members, nominated members. Elected is 238, nominated members are 12. So totally it will constitute 250 members. ಒಂದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಮೇರಿಕದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ರಾಜ್ಯಗಳಿಂದಲೂ ಏನು ಮಾಡ್ತಾರೆ ಅಂದರೆ ಇಬ್ಬರು ಮೇಲ್ಮನೆಗೆ ಕಳಿಸ್ತಾರೆ. ಅಲ್ಲಿ ಮೇಲ್ಮನೆಗೆ ನಾವು ಸೆನೆಟ್ ಅಂತ ಹೇಳ್ತೀವಿ. ಸೆನೆಟ್ಗೆ ಪ್ರತಿ ರಾಜ್ಯದಿಂದ, ಸಣ್ಣ ರಾಜ್ಯದಿಂದ ಹಿಡ್ಕೊಂಡು ಅತಿ ದೊಡ್ಡ ರಾಜ್ಯದವರೆಗೆ ಎಲ್ಲರೂ ಕೂಡ ಏನು ಮಾಡಬೇಕು, ಇಬ್ಬರು ಸದಸ್ಯರನ್ನು ಕಳಿಸಬೇಕು. ನಂಬರ್ 1. ನಂಬರ್ 2, ಅಮೇರಿಕದ ಸಂವಿಧಾನ ವ್ಯವಸ್ಥೆಯಲ್ಲಿ ಸೆನೆಟ್ಟು ತುಂಬ ಅಧಿಕಾರವನ್ನು, ಅಂದರೆ ಪವರ್ಫುಲ್ ಬಾಡಿ ಅಂತ ಹೇಳ್ತಾರೆ. ಸೆನೆಟ್ ಈಸ್ ಮೋರ್ ಪವರ್ಫುಲ್ ಅಂತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತೀವಿ. ಅವು ರಾಜ್ಯಗಳನ್ನು ರಿಪ್ರೆಸೆಂಟ್ ಮಾಡ್ತವೆ. ಸೆನೆಟ್ ಈಸ್ ರಿಪ್ರೆಸೆಂಟಿಂಗ್ ದಿ ಸ್ಟೇಟ್ಸ್ ಅಂತಕ್ಕಂಥದ್ದನ್ನು ನೋಡಬೇಕು. ಆದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಏನು ಮಾಡ್ತೀವಿ ಅಂತಂದರೆ ಈ ರಾಜ್ಯಸಭೆಗೆ ಸದಸ್ಯರುಗಳನ್ನು ಆಯ್ಕೆ ಮಾಡ್ತೀವಿ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ಚುನಾವಣೆಯಿಂದ ಆಗುವಂತಹ ಸದಸ್ಯರ ಸಂಖ್ಯೆ 238 members are elected by the legislative assemblies of the state and union territories. ನೋಡಿ, ಇವ್ರನ್ನ ಆರಿಸುವವರು ಯಾರು? ಕೇವಲ ವಿಧಾನಸಭಾ ಸದಸ್ಯರು, ಎಲ್ಲ ರಾಜ್ಯದ ವಿಧಾನಸಭಾ ಸದಸ್ಯರು ಮತ್ತು ಯೂನಿಯನ್ ಟೆರಿಟರಿ. ಇವಾಗಿರ್ತಕ್ಕಂತಹ ಯೂನಿಯನ್ ಟೆರಿಟರಿಗಳಲ್ಲಿ ಯಾರು MLAಗಳಾಗಿರ್ತಾರೆ, ಅಂದರೆ ಉದಾಹರಣೆಗೆ ಪಾಂಡಿಚೇರಿ, ಡೆಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ JNK, ಜಮ್ಮು ಮತ್ತು ಕಾಶ್ಮೀರ, ಈ 3 ಯೂನಿಯನ್ ಟೆರಿಟರಿಗಳ MLAಗಳು
ಮತ್ತು ಎಲ್ಲ ರಾಜ್ಯದ MLAಗಳು ಸೇರಿ ಏನು ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರನ್ನು ಚುನಾಯಿಸ್ತಾರೆ ಯೂಸಿಂಗ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಆ್ಯಂಡ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ನೋಡಿ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದರೆ ಒಂದು ರಾಜ್ಯದ ಜನಸಂಖ್ಯೆ ಜಾಸ್ತಿ ಇದ್ದರೆ ಆ ರಾಜ್ಯದ MLAಯ ಮತದ ಬೆಲೆ ಜಾಸ್ತಿ ಇರ್ತದೆ. ಒಬ್ಬ ರಾಜ್ಯದ ಜನಸಂಖ್ಯೆ ಕಮ್ಮಿ ಇದ್ದರೆ ಆ ರಾಜ್ಯದ MLAಯ ಮತದ ಬೆಲೆ ಕಮ್ಮಿ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಫಿನಾಮಿನಾ. ಸಿ, ಇಫ್ ದ ಟೋಟಲ್ ಪಾಪ್ಯುಲೇಷನ್ ಇನ್ UP is too high, therefore the value of the MLA's vote is more of Uttar Pradesh if it is compared with other states like Goa, Sikkim, Northeast, etc. ಇದನ್ನು ನೀವು ಗಮನಿಸಬೇಕು. ಅದಲ್ಲದೆ 12 ಜನರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. 12 members are nominated by the president for their expertise in the field of, ನೋಡಿ, in the field of literature, science, art, social service. ನೋಟ್, ಆಸ್ ಆಫ್ ನೌ, ಇವತ್ತಿನ ದಿವಸ ನಮ್ಮ ರಾಜ್ಯಸಭೆಯಲ್ಲಿ ಇರತಕ್ಕಂತಹ ಸದಸ್ಯರುಗಳ ಸಂಖ್ಯೆಯನ್ನು ನಾನು ನಿಮಗಿಲ್ಲಿ ತರ್ತಿದ್ದೀನಿ. ಅಂದರೆ 233 + 12 ಇವತ್ತು ನಮ್ಮ ರಾಜ್ಯಸಭೆಯಲ್ಲಿ ಇದ್ದಾರೆ. ಅಂದರೆ ಇನ್ನೆಷ್ಟು 5 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಹೇಳ್ಬೋದು ನಾವು. ದಟ್ ಇಸ್ ವಾಟ್ ಐ ಕ್ಯಾನ್ ಜಸ್ಟ್ ಬ್ರಿಂಗ್ ಇಟ್ ಟು ಯುವರ್ ನೋಟಿಸ್. ನೋಡಿ, 232 + 238. ದೇರ್ ಇಸ್ ಎ ಮಿಸ್ಟೇಕ್ ಹಿಯರ್. 238, 233 ಅಲ್ಲ ಇದು, ದಿಸ್ ಈಸ್ 238. 238 ಸದಸ್ಯರುಗಳನ್ನು ನಾವು ಚುನಾವಣೆಯ ಮೂಲಕ, ಅಂದರೆ ಪರೋಕ್ಷ ಚುನಾವಣೆಯ ಮೂಲಕ ಆರಿಸ್ತೀವಿ. ಮತ್ತು ಪ್ರಮಾಣಾತ್ಮಕ ಪ್ರತಿನಿಧಿತ್ವ ವ್ಯವಸ್ಥೆ. ನೋಡಿ, ದೇರ್ ಆರ್ ಟೂ ವೇಸ್ ಹಿಯರ್. ಒನ್ ಈಸ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ and the second one is proportional voting power as per population. ಜನಸಂಖ್ಯೆಗೆ ಅನುಗುಣವಾಗಿ ಒಬ್ಬ MLAಯ ಓಟಿನ ಬೆಲೆ ನಿರ್ಧರಿತವಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಸದಸ್ಯರು ರಾಷ್ಟ್ರಪತಿಯಿಂದ 12 ಸದಸ್ಯರು ರಾಷ್ಟ್ರಪತಿಯಿಂದ ನಾಮನಿರ್ದೇಶನಗೊಳ್ತಾರೆ. ಅದರಲ್ಲಿ ವಿಜ್ಞಾನ, ಕಲೆ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ, ಅಂಥವರನ್ನು ಏನು ಮಾಡ್ತಾರೆ, ಅಲ್ಲಿ ನಾಮನಿರ್ದೇಶನ ಮಾಡುವಂತಹ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಿಮಗೆ ಈ ಒಂದು ಕಾನ್ಸೆಪ್ಟನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ನನಗನ್ಸುತ್ತೆ. ವಾಟ್ ಈಸ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೇನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕು. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಂದ್ರೆ ಒಬ್ಬ ವ್ಯಕ್ತಿ ನೀವು ವೋಟ್ ಹಾಕಿದ ಮೇಲೆ ನೀವು ಒಬ್ಬರಿಗೆ ವೋಟ್ ಹಾಕಬೇಕು ಅಂತೇನಿಲ್ಲ. ಯು ಕ್ಯಾನ್, ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 5 candidates contesting from ಕರ್ನಾಟಕದಲ್ಲಿ ನಮ್ಗೆ ಇದರಲ್ಲಿ ನಾವು 3 ಜನನ ಆಯ್ಕೆ ಮಾಡ್ಕೋವಂತ ಇಟ್ಕೊಳ್ಳೋಣ. 3 persons ಟು ಬಿ ಎಲೆಕ್ಟೆಡ್. 3 persons ನಾವು ಎಲೆಕ್ಟ್ ಮಾಡಬೇಕು ಅಂತಂದ್ರೆ, 3 ಜನರನ್ನ ಎಲೆಕ್ಟ್ ಮಾಡಬೇಕು ಅಂತಂದ್ರೆ 5 ಜನ ಎಲೆಕ್ಷನ್ ನಿಂತಿದ್ರೆ 5 ಜನರಿಗೂ ನೀವು ವೋಟ್ ಹಾಕ್ಬೋದು. 5 ಜನರಿಗೂ ನೀವು ವೋಟ್ ಹಾಕ್ಬೋದು. ಯು ಕ್ಯಾನ್ ವೋಟ್ ಫಾರ್ ಆಲ್ ದ 5 people. A, B, C, D, E ಎಲ್ಲರಿಗೂ ನೀವು ವೋಟ್ ಹಾಕ್ಬೋದು. ಆದರೆ ನಿಮ್ಮ ವೋಟಿನ ಪ್ರಾಶಸ್ತ್ಯವನ್ನು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಸಿಗೆ 1ನೇ ಪ್ರಾಶಸ್ತ್ಯ, ಡಿಗೆ 2ನೇ ಪ್ರಾಶಸ್ತ್ಯ, ಎಗೆ 3ನೇ ಪ್ರಾಶಸ್ತ್ಯ ಮತ್ತು ಇಗೆ 4ನೇ ಪ್ರಾಶಸ್ತ್ಯವನ್ನು ಕೊಟ್ಟೆ ಅಂತ ಇಟ್ಕೊಳ್ಳಿ. 1 2 ಮತ್ತು ಬಿಗೆ 5ನೇ ಪ್ರಾಶಸ್ತ್ಯವನ್ನು ಕೊಟ್ಟು ವೋಟ್ ಹಾಕ್ಬೋದು. ಈ ರೀತಿ ಕೊಡಬೇಕು. ಕೊಟ್ಟಾಗ ಕೌಂಟಿಂಗ್ ನಡೆದಾಗ ಏನಾಗುತ್ತೆ ಅಂತಂದ್ರೆ, ಯಾವುದೇ ವ್ಯಕ್ತಿಗೆ 50%ಗಿಂತ ಮೇಲೆ ವೋಟ್ ಬರಬೇಕು. 50%ಗಿಂತ ಮೇಲೆ ವೋಟ್ ಬರಬೇಕು. ಇವ್ರು ಯಾರಿಗೂ 50% ಬರಲಿಲ್ಲ ಅಂತ ಇಟ್ಕೊಳ್ಳಿ. ಇವ್ರು ಯಾರಿಗೂ 50% ಬರಲಿಲ್ಲ ಅಂತಂದ್ರೆ ಅತಿ ಕಡಿಮೆ ವೋಟ್ ಯಾರಿಗೆ ಬಂದಿರ್ತದೆ, ನಾವು ಅಂದ್ಕೊಳ್ಳೋಣ ಡಿಗೆ ಕಡಿಮೆ ವೋಟ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಆ ಡಿಗೆ ಬಂದಂಥ ವೋಟ್ಗಳನ್ನು ಹೊರಗೆ ತೆಗೆದುಬಿಟ್ಟು ಆ 1ನೇ ಪ್ರಾಶಸ್ತ್ಯದ ವೋಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವರು 2ನೇ ಪ್ರಾಶಸ್ತ್ಯ ಯಾರಿಗೆ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡಿಗೆ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನನ್ನ ವೋಟನ್ನು
ಡಿಗೆ ಕನ್ಸಿಡರ್ ಮಾಡ್ತಾರೆ, ನನ್ನ ಓಟನ್ನು ಡಿಗೆ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಒಬ್ಬೊಬ್ಬರನ್ನ ಐಸೋಲೇಟ್ ಮಾಡ್ತಾ ಬರ್ತಾರೆ. ಅಂದರೆ ಒಂದನೇ ಪ್ರಾಶಸ್ತ್ಯದ ಓಟನ್ನು ಕಡಿಮೆ ಓಟನ್ನು ತೆಗೆದುಕೊಂಡಂತಹ ವ್ಯಕ್ತಿಗೆ ನನ್ನ ಒಂದನೇ ಪ್ರಾಶಸ್ತ್ಯದ ಓಟ್ ಇದ್ದರೆ ಆ ಓಟ್ ಕ್ಯಾನ್ಸಲ್ ಆಗಿ ನನ್ನ ಓಟು ಎರಡನೇ ಪ್ರಾಶಸ್ತ್ಯದ ವ್ಯಕ್ತಿಗೆ ಹೋಗುತ್ತೆ. ಹೀಗೆ ಒಬ್ಬೊಬ್ಬರನ್ನ ಕಡಿಮೆ ಮಾಡ್ಕೊಂಡು ಬಂದು 50%ಗಿಂತ ಯಾರು ಜಾಸ್ತಿ ಓಟ್ ತಗೊಳ್ತಾರೆ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಾವು ಏನಂತೀವಿ, ಸಿಂಗಲ್ ಟ್ರಾನ್ಸ್ಫರಬಲ್ ಮೆಥಡ್ ಅಂತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಟ್ ಈಸ್ ವಾಟ್ ಈಸ್ ಡನ್. ಇದು ಈ ಒಂದು ರಾಜ್ಯಸಭೆಗೆ ನಾವು ಸದಸ್ಯರನ್ನ ಆಯ್ಕೆ ಮಾಡುವಂತಹ ಪದ್ಧತಿ ಅಂಥೇಳಿ ಹೇಳ್ಬೋದು. ಅಲೋಕೇಶನ್ ಆಫ್ ಸೀಟ್ಸ್ ಆರ್ ಅಲೋಕೇಟೆಡ್ ಟು ಈಚ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಬೇಸ್ಡ್ ಆನ್ ಪಾಪ್ಯುಲೇಷನ್. ಜನಸಂಖ್ಯೆಯ ಆಧಾರದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ರಾಜ್ಯಸಭೆಯ ಸದಸ್ಯರ ಸಂಖ್ಯೆಯನ್ನು ನಿಗದಿಪಡಿಸ್ತೀವಿ. Larger states like Uttar Pradesh have more seats than smaller states like Sikkim. ಆದ್ದರಿಂದ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಿರುವಂತಹ ರಾಜ್ಯಗಳಿಗೆ ಹೆಚ್ಚು ರಾಜ್ಯಸಭಾ ಸದಸ್ಯರು ಬರ್ತಾರೆ, ಕಡಿಮೆ ಇರುವಂತಹ ರಾಜ್ಯಗಳಿಗೆ ಕಡಿಮೆ ರಾಜ್ಯಸಭಾ ಸದಸ್ಯರು ಬರ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ರಾಜ್ಯಗಳಿಗೆ ರಾಜ್ಯಸಭೆ ಸದಸ್ಯ ಸ್ಥಾನಗಳು ನಿಗದಿಯಾಗಿವೆ. ಉದಾಹರಣೆಯನ್ನು ಹೇಳಿದ್ನಲ್ವ ನಾನು, ಉತ್ತರ ಪ್ರದೇಶಕ್ಕೆ ಜಾಸ್ತಿ ಸಿಗ್ತದೆ. ದಿಸ್ ಈಸ್ ಬೇಸ್ಡ್ ಆನ್ ಪಾಪ್ಯುಲೇಷನ್. ಈ ಎರಡು ತತ್ವವನ್ನು ಆಧರಿಸಿ ನಾವೇನು ಮಾಡ್ತೀವಿ, ರಾಜ್ಯಸಭೆ ಸದಸ್ಯರನ್ನ ಚುನಾಯಿಸ್ತೀವಿ. ಓಕೆ, ದೆನ್ ಈ ರಾಜ್ಯಸಭೆಯ ಸದಸ್ಯರ ಅವಧಿ 6 ವರ್ಷ. ಒಬ್ಬ ವ್ಯಕ್ತಿ ಚುನಾಯಿತನಾದ ಮೇಲೆ 6 ವರ್ಷದವರೆಗೆ ಅವನು ರಾಜ್ಯಸಭೆ ಸದಸ್ಯನಾಗಿ ಏನೂ ಅನರ್ಹತೆಗೆ ಒಳಗಾಗದೆ ಹೋದ ಸಂದರ್ಭದಲ್ಲಿ ಗರಿಷ್ಠ 6 ವರ್ಷ ಅವನು ಸದಸ್ಯನಾಗಿರ್ಬೋದು. ಮತ್ತು ಬೇಕಾದ್ರೆ ಮತ್ತೊಂದು ಸಲ ಇಲೆಕ್ಷನ್ ನಿಂತು ಮತ್ತೆ ಆರಿಸಿ ಬರ್ಬೋದು. ಆ ರೀತಿಯಾದಂತಹ ಒಂದು ಅವಕಾಶ ಇದೆ. ಆದರೆ ಇದೊಂದು ಶಾಶ್ವತ ಸಂಸ್ಥೆ. ಇದು ರಾಜ್ಯಸಭಾ ಈಸ್ ಎ ಪರ್ಮನೆಂಟ್ ಬಾಡಿ. ದ ರಾಜ್ಯಸಭಾ ಈಸ್ ಎ ಪರ್ಮನೆಂಟ್ ಬಾಡಿ ಆ್ಯಂಡ್ ನಾಟ್ ಸಬ್ಜೆಕ್ಟ್ ಟು ಡೆಸಲ್ಯೂಷನ್. ಇದನ್ನು ವಿಸರ್ಜನೆಗೊಳಿಸುವುದಿಲ್ಲ, ವಿಸರ್ಜನೆ ಹೊಂದುವುದಿಲ್ಲ. ರಾಜ್ಯಸಭೆ ಒಂದು ಶಾಶ್ವತ ಮಂಡಳಿಯಾಗಿರುತ್ತೆ. 2 ವರ್ಷಕ್ಕೊಮ್ಮೆ 3ನೇ ಒಂದು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 3ನೇ ಒಂದು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಪ್ರತಿ ಸದಸ್ಯನ ಅವಧಿ 6 ವರ್ಷ. ಈ ರಾಜ್ಯಸಭೆಗೆ ಪ್ರಥಮ ಚುನಾವಣೆ ನಡೆದಿದ್ದು 1952ರಲ್ಲಿ. 1952ರಲ್ಲಿ ನಾವು ಎಲ್ಲ ಸದಸ್ಯರನ್ನು ಆಯ್ಕೆ ಮಾಡಿದ್ವಿ. ಹಾಗಿದ್ರೆ 2 ವರ್ಷ ಆದ ನಂತರ ಏನು ಮಾಡೋದು? ಆವಾಗ ಏನು ಮಾಡಿದ್ರಿ ಅಂದರೆ, 2 ವರ್ಷ ಆದ ನಂತರ ಲಾಟ್ರಿ ಮುಖಾಂತರ 1/3 ಜನರನ್ನು ಹೊರಗೆ ಹಾಕ್ತಾರೆ. ದೇ ವಿಲ್ ಬಿ ರಿಮೂವ್ಡ್ 2 ವರ್ಷ ಆದಮೇಲೆ. 2 ವರ್ಷ ಅಂದರೆ 1954ರಲ್ಲಿ. 54ರಲ್ಲಿ ಏನು ಮಾಡ್ತಾರೆ, 1/3 ಚುನಾವಣೆ ಮಾಡ್ತಾರೆ, ಇಲೆಕ್ಷನ್ ಮಾಡ್ತಾರೆ. 1/3 ಏನು ಮಾಡ್ತಾರೆ, ಇಲೆಕ್ಷನ್ ಮಾಡ್ತಾರೆ. 1/3 ಇಲೆಕ್ಷನ್ ಮಾಡ್ತಾರೆ. ಇಲೆಕ್ಷನ್ ಮಾಡಿದಾಗ ಇವ್ರನ್ನ ತುಂಬಬೇಕಾದ್ರೆ ಇಲ್ಲಿ 1/3 ಲಾಟ್ರಿಯಿಂದ ಕಿತ್ತು ಹಾಕ್ತಾರೆ. ಹಾಗೇನೆ 1956ರಲ್ಲಿಯೂ ಕೂಡ ಈ ಉಳಿದಂತಹ ಇನ್ನು 2/3 ಉಳಿದಿರ್ತಾರೆ. ಈ 2/3ರಲ್ಲಿ ಏನು ಮಾಡ್ತಾರೆ, ಅರ್ಧ ಭಾಗವನ್ನು ತಗೊಳ್ತಾರೆ. ಅರ್ಧ ಭಾಗವನ್ನು ಮತ್ತೆ ಲಾಟ್ರಿ ಮುಖಾಂತರ ಕಿತ್ತು ಹಾಕ್ತಾರೆ. ಆವಾಗ ಇಲ್ಲಿ 1/3 ಮತ್ತೊಂದು ಚುನಾವಣೆ ಮಾಡ್ತಾರೆ. ಇದರ ತದನಂತರ ಏನಾಗುತ್ತೆ, ಈ ಒಂದು ವ್ಯವಸ್ಥೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಜನ ನಿವೃತ್ತಿ ಹೊಂದ್ತಾರೆ. ನಿವೃತ್ತಿ ಹೊಂದಿದ ಸಂಖ್ಯೆಗೆ ಅನುಗುಣವಾಗಿ ಹೊಸ ಚುನಾವಣೆಯನ್ನ, ನಾಮನಿರ್ದೇಶನವನ್ನ ಮಾಡುವಂತಹ ಪ್ರಕ್ರಿಯೆ ಸದಾ ನಡೀತಾ ಇರ್ತದೆ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಕೇವಲ ಲೋಕಸಭೆ ಮಾತ್ರ ವಿಸರ್ಜನೆಗೊಳ್ತದೆ, ರಾಜ್ಯಸಭೆ ವಿಸರ್ಜನೆಗೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಓಕೆ, ಆಮೇಲೆ ಯಾರು ರಾಜ್ಯಸಭಾ ಸದಸ್ಯರಾಗಬಹುದು ಅನ್ನೋದನ್ನು ನೀವು ನೋಡಿದ್ರೆ ಇದು 30 ವರ್ಷ. ಲೋಕಸಭೆಗೆ 25 ವರ್ಷ ಸಾಕು. ಲೋಕಸಭಾ ಸದಸ್ಯರಾಗಲಿಕ್ಕೆ ತೇಜಸ್ವಿ ಸೂರ್ಯ ಅವರು 25 ವರ್ಷ ಆದ ತಕ್ಷಣನೇ ಅವರು ಲೋಕಸಭೆ ಸದಸ್ಯರಾದರು ಅಂತ ಹೇಳ್ಬೋದು. ಅಂದರೆ ಅತಿ ಯುವಕ, ಚಿಕ್ಕ ವಯಸ್ಸಿನ ಒಬ್ಬ ಲೋಕಸಭಾ ಸದಸ್ಯರು ಅಂತ ಹೇಳಬೇಕಾದ್ರೆ ಅವರು ಜಸ್ಟ್ 25 ವರ್ಷ ಕ್ರಾಸ್ ಆಗಿರಬೇಕು. ಆದರೆ ರಾಜ್ಯಸಭೆಗೆ ಏನಾಗಬೇಕು, 30 ವರ್ಷ. ಅಂದರೆ ಹಿರಿಯರ ಸಭೆ ಇದು. ದಿಸ್ ಇಸ್ ದಿ ಸೀನಿಯರ್ಸ್ ಹೌಸ್. ಅರಿಸ್ಟೋಕ್ರಾಟ್ ಅಂತ ಹೇಳ್ತಾರೆ, ಸೀನಿಯರ್ಸ್ ಹೌಸ್ ಹಾಗಿರಬೇಕು. ಮತ್ತೆ ಇದು ನಿಮಗೆ ಗೊತ್ತಿದೆ, ಭಾರತದ ನಾಗರಿಕನಾಗಿರಬೇಕು. ಬೇರೆ ನಾಗರಿಕರಿಗೆ ನಮ್ಮ ಶಾಸಕಾಂಗದಲ್ಲಿ ಯಾವುದೇ ಅವಕಾಶ ಇಲ್ಲ. ಆದರೆ ಇದ್ರ ಜೊತೆಗೆ ನಮ್ಗೆ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಅಂತ ಹೇಳಿ ಒಂದು ಕಾನೂನು ಮಾಡಿದ್ದಾರೆ. ಆ ಕಾನೂನಲ್ಲಿ ಬೇರೆ ಬೇರೆ ಕಂಡೀಷನ್ಗಳನ್ನು ಹಾಕಿದ್ದಾರೆ. ಆ ಎಲ್ಲ ಕಂಡೀಷನ್ಗಳಿಗೂ ಇವ್ರೇನಾಗಬೇಕು, ಬಾಧ್ಯರಾಗಿರಬೇಕು. ಅಂದರೆ ಹಿ ಮಸ್ಟ್ ನಾಟ್ ಬಿ ಎ ಲುನಾಟಿಕ್,
ಓಕೆ, ಹಿ ಮಸ್ಟ್ ನಾಟ್ ಬಿ ಕನ್ವಿಕ್ಟೆಡ್. ಈ ರೀತಿಯಾದಂಥ ಅನೇಕ ಕಂಡೀಷನ್ಗಳನ್ನು ನಾವು ಸಂಸತ್ತಿನ ಕಾನೂನಿನ ಮುಖಾಂತರ ಸೇರಿಸಿದ್ದೀವಿ. ಅದೆಲ್ಲದರಲ್ಲೂ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಅವನು ನಮೂನೆ 3ರಲ್ಲಿ ಅಂದರೆ ಶೆಡ್ಯೂಲ್ 3ನಲ್ಲಿ ಇರ್ತಕ್ಕಂಥ ನಾಮಿನೇಷನ್ ಏನಿದೆಯೋ ಅದರ ಪ್ರಕಾರ ನಾಮಿನೇಷನ್ ಕೊಡಬೇಕು. ಹೀಗೆ ಇನ್ನೂ ಅನೇಕ ನಿರ್ಬಂಧಗಳನ್ನು ಅಥವಾ ಅರ್ಹತೆಗಳಿಗೆ ಇರುವಂತಹ ಏನು ಕಂಡೀಷನ್ಗಳನ್ನು ನಾವೇನು ಮಾಡಿದ್ದೀವಿ, ವಹಿಸಿದ್ದೀವಿ ಅನ್ನೋದನ್ನು ನಾವಿಲ್ಲಿ ನೆನಪು. ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಇಷ್ಟೇ. ದೆನ್ ಅರ್ಹತೆ, ರಾಜ್ಯಸಭೆ ಸದಸ್ಯರಾಗೂ ಪ್ರಜೆ ಆಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಸಂಸತ್ತಿನ ಅಧೀನದಲ್ಲಿ ಇತರ ಅರ್ಹತೆಗಳನ್ನು ಪೂರೈಸಿಸಬೇಕು. ಸಂಸತ್ತು ಏನು ಹೇಳುತ್ತೆ ಆ ಎಲ್ಲ ಕಂಡೀಷನ್ಸ್ನ ಪೂರೈಸಬೇಕು. ದಿ ಪಾರ್ಲಿಮೆಂಟ್ ವಿಲ್ ಮೇಕ್ ಲಾ so and so conditions. Those conditions also need to be fulfilled ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ನೆಕ್ಸ್ಟ್, ಪ್ರಿಸೈಡಿಂಗ್ ಆಫೀಸರ್. ನೋಡಿ, ಒಂದು ರಾಜ್ಯಸಭೆಗೆ ಯಾವುದೇ ಒಂದು ಸಭೆಗೆ ಒಬ್ಬರು ಅಧ್ಯಕ್ಷರು ಬೇಕಾಗ್ತಾರೆ. ಆದ್ದರಿಂದ ರಾಜ್ಯಸಭೆಗೆ ದಿ ವೈಸ್ ಪ್ರೆಸಿಡೆಂಟ್ ಈಸ್ ದಿ ಎಕ್ಸ್ ಆಫಿಷಿಯೋ ಪ್ರೆಸಿಡೆಂಟ್ ಆಫ್ ರಾಜ್ಯಸಭಾ. ಭಾರತ ದೇಶದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಹಿ ಈಸ್ ದಿ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಹೇಳ್ತಾರೆ. ಹಿ ಇಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ. ಅದಕ್ಕೆ ಒಬ್ಬ ಡೆಪ್ಯೂಟಿ ಚೇರ್ಮನ್ ಅಂದರೆ ಉಪಾಧ್ಯಕ್ಷರನ್ನು ಆರಿಸ್ತೀವಿ ನಾವು. ಅಧ್ಯಕ್ಷರ ಜೊತೆಗೆ ಒಬ್ಬರು ಉಪಾಧ್ಯಕ್ಷರನ್ನು ಆರಿಸ್ತೀವಿ. ಇದಕ್ಕೆ ಇದು ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದವಿ ಪ್ರದಾನ ಅಥವಾ ಪದ ನಿಮಿತ್ತ ಅಂತ ಹೇಳ್ತಾರೆ. ಪದ ನಿಮಿತ್ತ ಅಂತಲೂ ಹೇಳ್ತಾರೆ. ಪದ ನಿಮಿತ್ತ ಅಧ್ಯಕ್ಷರವರು. ಆಮೇಲೆ ಉಪಾಧ್ಯಕ್ಷರನ್ನ ರಾಜ್ಯಸಭಾ ಸದಸ್ಯರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಚುನಾವಣೆಯ ಮೂಲಕ ರಾಜ್ಯಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ದೇ ಆರ್ ದಿ ಪರ್ಸನ್ಸ್ ಹೂ ಆರ್ ಆಕ್ಚುಲಿ ಕಂಡಕ್ಟಿಂಗ್ ದ ಸೆಷನ್ ಪೀಸ್ಫುಲಿ ಆ್ಯಂಡ್ ಆಸ್ ಪರ್ ದ ಪ್ರೊಸೀಜರ್ ಆಫ್ ದ ಪಾರ್ಲಿಮೆಂಟ್. ಪಾರ್ಲಿಮೆಂಟಿಂದ ಒಂದು ಪ್ರೊಸೀಜರ್ ಲಾ ಇರ್ತದೆ. ಆ ಲಾ ಪ್ರಕಾರ, ಸ್ಟ್ಯಾಂಡಿಂಗ್ ಆರ್ಡರ್ಸ್ ಪ್ರಕಾರ ಈ ಒಂದು ಏನು ವ್ಯವಸ್ಥೆಯನ್ನು ಅಂದರೆ ಸದನ ನಡೆಯುವ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಡ್ತಾರೆ. ನೀವು ನೋಡ್ಬೋದು, ಟಿ ವಿಯಲ್ಲಿ ಸದಾಕಾಲ ಬರ್ತಾ ಇರ್ತದೆ. ಎಲ್ಲರೂ ಆ ಚೇರ್ಮನ್ಗೆ ಅಡ್ರೆಸ್ ಮಾಡಿ ಮಾತಾಡ್ತಾರೆ. ತಮ್ಮ ಸಮಸ್ಯೆಗಳನ್ನ ಹೇಳ್ಬೇಕಾದ್ರೆ ಚೇರ್ಮನ್ಗೆ ಹೇಳ್ತಾರೆ. ಚೇರ್ಮನ್ ಒಂದ್ಸಲ ಒಂದು ರೂಲಿಂಗ್ ಕೊಟ್ಟ ನಂತರ ಆ ರೂಲಿಂಗನ್ನು ಯಾರೂ ವೈಲೇಟ್ ಮಾಡೋ ಹಾಗಿಲ್ಲ. ಅದನ್ನು ವೈಲೇಟ್ ಮಾಡಿದರೆ ಚೇರ್ಮನ್ ಅವರಿಗೆ ಏನು ಅಧಿಕಾರ ಇರ್ತದೆ, ಅವ್ರನ್ನ ಸಸ್ಪೆಂಡ್ ಮಾಡುವಂತಹ, ಸಭೆಯಿಂದ ಹೊರಗಡೆ ಕಳಿಸುವಂತಹ ಅಧಿಕಾರ ಇರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಇಲ್ಲಿ ಈ ರಾಜ್ಯಸಭೆಗೆ ಇರ್ತಕ್ಕಂತಹ ಅಧಿಕಾರಗಳೇನು, ವಾಟ್ ಆರ್ ಆಲ್ ದ ರೋಲ್ಸ್ ಆ್ಯಂಡ್ ಪವರ್ಸ್ ಆಫ್ ದಿ ರಾಜ್ಯಸಭಾ ನೋಡೋದಾದ್ರೆ, ಎನಿ ಬಿಲ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ರಾಜ್ಯಸಭಾ. ಎನಿ ಕ್ಯಾನ್ ಇನಿಷಿಯೇಟ್ ಲೆಜಿಸ್ಲೇಷನ್, ದಟ್ ಈಸ್ ಆಲ್ಸೋ ಕಾಲ್ಡ್ ಬಿಲ್. ಬಿಲ್ ಕ್ಯಾನ್ ಬಿ ಪ್ರಪೋಸ್ಡ್. ಬಿಲ್ ಕ್ಯಾನ್ ಬಿ ಪ್ರಪೋಸ್. ಮಸೂದೆಯನ್ನು ಏನು ಮಾಡ್ಬೋದು, ನಾವು ಅಲ್ಲಿ ಮಂಡಿಸ್ಬೋದು. ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಯನ್ನು ಕೂಡ ಮಂಡಿಸಬಹುದು. ಆದರೆ ಧನ ಮಸೂದೆಯನ್ನು ಮಂಡಿಸ್ಲಿಕ್ಕಾಗಲ್ಲ, ಎಕ್ಸೆಪ್ಟ್ ಮನಿ ಬಿಲ್. ಮನಿ ಬಿಲ್ಲನ್ನು ಹೊರತುಪಡಿಸಿ ಅಥವಾ ಧನ ಮಸೂದೆಯನ್ನು ಹೊರತುಪಡಿಸಿ ಎಲ್ಲ ಯಾವುದೇ ಸದಸ್ಯ ಬೇಕಂದ್ರೂ ಏನು ಮಾಡ್ಬೋದು, ಮಸೂದೆಯನ್ನು ಅಲ್ಲಿ ಮಂಡಿಸಬಹುದು ಅಂತಕ್ಕಂಥದ್ದು. Plays an amending a role in amending constitution. Note, this is a very important concept of Rajya Sabha. Even the Lok Sabha passes the constitutional amendment bill. If the Rajya Sabha is not accepting it, then amendment is not going to be valid. It is compulsory that both the houses of parliament have to agree to the amendment of constitutional bill. ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಬರ್ತೀನಿ ನಾನು ಕೊನೆಗೆ ಅದನ್ನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್, ಕ್ಯಾನ್ ಡಿಸ್ಕಸ್ ಆ್ಯಂಡ್ ಡಿಬೇಟ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕಕ್ಕೆ ಸಂಬಂಧಪಟ್ಟಂತಹ, ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ಎಲ್ಲ ವಿಷಯಗಳಲ್ಲೂ ನಾವು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಪಾರ್ಟಿಸಿಪೇಟ್ಸ್ ಇನ್ ಇಲೆಕ್ಷನ್ ಆ್ಯಂಡ್ ಇಂಪೀಚ್ಮೆಂಟ್. ನೋಡಿ, ಇಲೆಕ್ಷನ್ ಆ್ಯಂಡ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಜಡ್ಜಿಸ್. ಇವರು ಎಲ್ಲರ ವಿಷಯದಲ್ಲಿ ಇವರ ಮಹಾಭಿಯೋಗದ ಪ್ರಕ್ರಿಯೆಯಲ್ಲಿ ಚರ್ಚೆಗೆ ಮತ್ತು ವೋಟಿಂಗಿಗೆ ಈ ರಾಜ್ಯಸಭೆಗೆ ಅವಕಾಶ ಇದೆ. ಅಂಡರ್ ಆರ್ಟಿಕಲ್ 249, ಇಟ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ 249. ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್, ದಿ ರಾಜ್ಯಸಭಾ ಕ್ಯಾನ್ ರೆಕಮೆಂಡ್ ಟು ಪಾಸ್ ಎ ಲಾ ಆನ್ ಸ್ಟೇಟ್ ಲಿಸ್ಟ್ 2, Schedule 7.
ಲಿಸ್ಟ್ 2 ಶೆಡ್ಯೂಲ್ 7ನಲ್ಲಿ ನೀವೇನು ಮಾಡ್ಬೋದು, ಕಾನೂನನ್ನು ಮಾಡುವಂಥ ಅಧಿಕಾರ, ಒಂದು ಕಾನೂನು ಮಾಡಲಿಕ್ಕೆ ಇವರೊಂದು ರೆಸಲ್ಯೂಷನ್ ಮಾಡ್ಬೋದು. ದೇಶದ ಹಿತದೃಷ್ಟಿಯಿಂದ ರಾಜ್ಯಸಭೆ ಏನಾದರೂ ಒಂದು ರೆಕಮೆಂಡೇಶನ್ ಮಾಡಿದರೆ, ಅದು ರಾಜ್ಯ ಪಟ್ಟಿಯಲ್ಲಿ ರೆಕಮೆಂಡೇಶನ್ ಮಾಡಿದರೆ ಆ ವಿಷಯದಲ್ಲಿ ಕಾನೂನು ಮಾಡುವಂತಹ ಅಧಿಕಾರವನ್ನು ಸಂಸತ್ತು ಪಡೆದುಕೊಳ್ತದೆ ಅಂತಕ್ಕಂಥದ್ದು. ದೆನ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಜಾಯಿಂಟ್ ಹೌಸ್ ಆಫ್ ಪಾರ್ಲಿಮೆಂಟ್ ಕರೆಯೋದಿಲ್ಲ, ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಜಂಟಿ ಅಧಿವೇಶನ. ಬೇರೆ ಯಾವುದೇ ಬಿಲ್ ಆದ್ರೆ, ಇಫ್ ಇಟ್ ಈಸ್ ಎನಿ ಅದರ್ ಬಿಲ್, ಬೇರೆ ಯಾವುದೇ ಬಿಲ್ ಆದ್ರೆ ಜಂಟಿ ಅಧಿವೇಶನವನ್ನು ಕರೆದು ಅದರಲ್ಲಿ ಲೋಕಸಭೆ ರಾಜ್ಯಸಭೆಯನ್ನು ಒಂದೇ ಕಡೆ ಸೇರಿಸಿ ಚರ್ಚೆ ಮಾಡಿ ಮಸೂದೆಯನ್ನು ಅಂಗೀಕರಿಸಬಹುದು. ಆ ರೀತಿ ಜಂಟಿ ಅಧಿವೇಶನವನ್ನು ಮಾಡಲಿಕ್ಕೆ ಸಂವಿಧಾನ ತಿದ್ದುಪಡಿಯ ವಿಷಯದಲ್ಲಿ ಸಾಧ್ಯ ಇಲ್ಲ. ಅದು ಸಪರೇಟ್ ಆಗೇ ಎರಡೂ ಸದನಗಳಲ್ಲಿ ಆ ಮಸೂದೆ ಪಾಸ್ ಆಗಬೇಕು. ಆಗದೆ ಹೋದರೆ ಆ ಮಸೂದೆ ಸಂವಿಧಾನ ತಿದ್ದುಪಡಿ ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಕೆನಾಟ್ ಬಿಕಮ್ ಆಕ್ಟ್. CAB has to pass the muster of both houses, Lok Sabha plus Rajya Sabha. Then only it will go to President. Then it becomes CAA. Otherwise CAB will not become CAA. ಅನ್ನೋದನ್ನು CAB will not become CAA ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಉಳಿದ ಬಿಲ್ ಆದರೆ ಪರವಾಗಿಲ್ಲ. ಒಂದು ಯಾವುದೋ ಸ್ಟೇಲ್ಮೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಯಾವುದೇ ಒಂದು ಬಿಲ್ ವಿಷಯದಲ್ಲಿ ಸ್ಟೇಲ್ಮೇಟ್ ಆಯ್ತು ಅಂತಂದ್ರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆದಾಗ ಅಲ್ಲಿ ಲೋಕಸಭೆಯ ಸದಸ್ಯರು ಜಾಸ್ತಿ ಇರ್ತಾರೆ. ಅದು ಲೋಕಸಭೆಯ ಇಂಟ್ರೆಸ್ಟೆಡ್ ಬಿಲ್ ಆದರೆ ಸಲೀಸಾಗಿ ಅಂಥ ಬಿಲ್ ಏನಾಗುತ್ತೆ, ಕಾನೂನು ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಸಾಮಾನ್ಯ ಕಾನೂನುಗಳನ್ನು ಆರಂಭಿಸಬಹುದು, ಆದರೆ ಹಣಕಾಸು ವಿಧೇಯಕವಲ್ಲ. ಸಂವಿಧಾನ ತಿದ್ದುಪಡಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ, ಹಗರಣಗಳಲ್ಲಿ ಭಾಗವಹಿಸಬಹುದು. ಅಂದರೆ ಅವರು ಇಂಪೀಚ್ಮೆಂಟ್ ವಿಷಯದಲ್ಲಿ. ಅಂದರೆ ಇಲ್ಲಿ ನಾವು ಅದಕ್ಕೆ ಏನು ಹೇಳ್ಬೋದು, ಹಗರಣ ಅನ್ನೋದಕ್ಕಿಂತ ಮಹಾಭಿಯೋಗ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ಬೋದು ನೀವು. ಈ ಶಬ್ದದ ಬದಲು ಮಹಾಭಿಯೋಗ ಅಂತ ಶಬ್ದ ಯೂಸ್ ಮಾಡಿ, ದಟ್ ಈಸ್ ಬೆಟರ್. ಮಹಾಭಿಯೋಗದ ಚರ್ಚೆಯಲ್ಲಿ, ಚರ್ಚೆ ಮತ್ತು ವೋಟಿಂಗ್, ಮತದಾನದಲ್ಲಿ ಭಾಗವಹಿಸಬಹುದು. ಅನುಚ್ಛೇದ 249 ಅಡಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಮಾಡುವ ಸಲುವಾಗಿ ಇವರೊಂದು ನಡಾವಳಿಯನ್ನು ಅಂಗೀಕರಿಸಿದರೆ ಸಂಸತ್ತು ಆ ವಿಷಯದಲ್ಲಿ ಕಾನೂನು ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಇದೆಲ್ಲ ಇವರುಗಳ ಪವರ್ ಅಂತ ಹೇಳ್ತಾ ನಾನು ನಿಮಗೆ ರಾಜ್ಯಸಭೆಗೆ ಸಂಬಂಧಪಟ್ಟಂತಹ ರಾಜ್ಯಸಭೆಯನ್ನು ಹೇಗೆ ರೂಪಿಸ್ತೀವಿ ಮತ್ತು ಅದರ ಅಧಿಕಾರಗಳೇನು ಅಂತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.